ಹಿಂದೆ ಮನ್ರೇಗಾನಲ್ಲಿ ಕಾಂಟ್ರಾಕ್ಟರ್ ಅಂತ ಪದನೇ ಇರ್ತಾ ಇರಲಿಲ್ಲ. ಅಂದರೆ ಮುಂಚೆ ಏನಾಗ್ತಾ ಇತ್ತು, ಈಗ ಕನ್ವರ್ಜೆನ್ಸ್ ಮುಂಚೆಯಿಂದನೂ ಇದೆ. ಈಗ ಯಾವುದೋ ಒಂದು ಪ್ರೈಮರಿ ಸ್ಕೂಲ್ ಪ್ರೈಮರಿ ಶಾಲೆಯನ್ನು ಕಟ್ತಾ ಇದ್ದೀವಿ, ಉದ್ಯೋಗ ಖಾತ್ರಿಯಿಂದ ಕಾಂಪೌಂಡ್ ಕಟ್ತಾ ಇದ್ದೀವಿ. ಕನ್ವರ್ಜೆನ್ಸ್ ಆದಾಗ ಏನಾಗುತ್ತೆ, ಮನ್ರೇಗಾ ಆ್ಯಕ್ಟ್ಸ್ ಟೇಕ್ ಪ್ರೆಸಿಡೆನ್ಸ್. ಅದು ಎಂಟೈರ್ ಪ್ರಾಜೆಕ್ಟು ಉದ್ಯೋಗ ಖಾತ್ರಿ ಯೋಜನೆ ಆ್ಯಕ್ಟ್ ಪ್ರಕಾರ ಕನ್ವರ್ಜ್ ಆಗುತ್ತೆ. ಇವಾಗೇನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಹೋಗಿ ಕಾಂಟ್ರಾಕ್ಟರ್ ಹತ್ರ ದುಡಿಬೇಕು, ಕನ್ವರ್ಜೆನ್ಸ್ ಟೇಕ್ ಪ್ರೆಸಿಡೆನ್ಸ್. ಸೊ ಹೀಗಾಗಿ ನೀವು ದನದ ಕೊಟ್ಟಿಗೆ ಕಟ್ಟೋದಿರ್ಬೋದು, ಬೇರೆ ಬೇರೆದು ಇರ್ಬೋದು, ₹1 ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಬಂದುಬಿಟ್ರೆ ನಿಮ್ಮ ಮನ್ರೇಗಾ ಆ್ಯಕ್ಟಲ್ಲ, ಅವರು ಹೋಗಿ ಆ ಕಾಂಟ್ರಾಕ್ಟರ್ ಹತ್ರ ದುಡಿಬೇಕು. ಸೊ ಇಟ್ ಈಸ್ ಅ ಕಾಂಟ್ರಾಕ್ಟರ್ ಲೆಡ್ ಇನಿಷಿಯೇಟಿವ್ ಕೂಡ ಆಗಿಬಿಡುತ್ತೆ ಇದು. ಹಿಂದೆ ಉದ್ಯೋಗ ಖಾತ್ರಿನಲ್ಲಿ ಎಲ್ಲ ಪಂಚಾಯತಿಗೆ ಅನುದಾನ ಬರ್ತಾಯಿತ್ತು. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಪಂಚಾಯತಿಗೆ ಅನುದಾನ ಬರ್ತಾಯಿದೆ. ಆದರೆ ಇವಾಗ ವಿ ಬಿ ಗ್ರಾಮ್ ಜಿನಲ್ಲಿ ದ ಫಂಡ್ಸ್ ವಿಲ್ ಕಮ್ ಓನ್ಲಿ ಟು ನೋಟಿಫೈಡ್, ಬರೀ ಸೆಲೆಕ್ಟೆಡ್ ಪಂಚಾಯತ್ಸಿಗೆ. ನಾನು ಹೇಳ್ದಂಗೆ ಮುಂಚೆ ಥರ ಎಲ್ಲ ಪಂಚಾಯತಿಗಳಿಗೂ ಕೂಡ ಬರೋದು ಅನುಮಾನ ಆಗ್ತಿದೆ. ಅವರೇ ನೋಟಿಫೈ ಮಾಡಬೇಕು, ಅವರೇ ನಾರ್ಮೇಟಿವ್ ಅಲೋಕೇಶನ್ ಕೊಡಬೇಕು, ಅದ್ರ ಪ್ರಕಾರ ನಾವು ನಡ್ಕೋಬೇಕು. ಇದ್ರ ಜೊತೆಗೆ ಇದು ಬರೀ ಒಂದು ಪಕ್ಷಿ ನೋಟ ಕೊಡ್ತಾ ಇರತ್ತೆ ನಮಗೆ. ಇದ್ರ ಜೊತೆಗೆ ಇನ್ನೇನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಕಂಪ್ಲೀಟ್ಲಿ ವೈಲೇಟೆಡ್ ಒಂದು ನಮ್ಮ ಫೆಡ್ರಲ್ ಸ್ಟ್ರಕ್ಚರನ್ನು. ಕೇಂದ್ರ ಸರ್ಕಾರಿಗೆ ಏನಾಗಿದೆ, ಕರ್ನಾಟಕದ ದುಡಿಮೆ ಬೇಕಾಗಿದೆ, ಕನ್ನಡಿಗರ ಬೆವರು ಬೇಕಾಗಿದೆ, ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ, ತೆರಿಗೆ ಬೇಕಾಗಿದೆ, GST ಬೇಕಾಗಿದೆ, ನಮ್ಮ ಸಾಮರ್ಥ್ಯ ಬೇಕಾಗಿದೆ, ನಮ್ಮ ಪ್ರತಿಭೆ ಬೇಕಾಗಿದೆ. ನಿಮ್ಮ ವಿಕಸಿತ ಭಾರತ್ ಕನಸು ಕನ್ನಡಿಗರು ನನಸು ಮಾಡಬೇಕು. ಕನ್ನಡಿಗರಿಗೆ ಕೊಡೋದೇನು ಚೊಂಬು. ನೀವು ನಾನು ಯಾಕಿದು ವೈಲೇಷನ್ ಆಫ್ ದ ಫೆಡ್ರಲ್ ಸ್ಟ್ರಕ್ಚರ್ ಅಂತ ಇದ್ದೀನಿ, ಫೆಡ್ರಲ್ ಸಿಸ್ಟಮ್ ಅಂತ ಇದ್ದೀನಿ. ಆರ್ಟಿಕಲ್ 280, ವಾಟ್ ಡಸ್ ಆರ್ಟಿಕಲ್ 280 ಸೇ? ಆರ್ಟಿಕಲ್ 280 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ establishes finance commission. Finance commission ಏನು? It is a crucial quasi judicial body constituted by the president. Article 280 is the bedrock of India's system of financial resource allocation between different levels of government, promoting fairness and stability. ಅಂದರೆ ಈ ಆರ್ಟಿಕಲ್ 280 ಇಂದ ಏನಾಗುತ್ತೆ, ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಆಯವ್ಯಯದ ಸಂಬಂಧಗಳು ಹೇಗಿರಬೇಕು ಅದು ತೀರ್ಮಾನ ಆಗುತ್ತೆ ಥ್ರೂ ಫೈನಾನ್ಸ್ ಕಮಿಷನ್. ಫೈನಾನ್ಸ್ ಕಮಿಷನ್ ಜವಾಬ್ದಾರಿ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್. ಅಂದರೆ ಯಾವ ರಾಜ್ಯಗಳ ಆದಾಯ ಏನು ಬರುತ್ತೆ ಅದು ಒಂದು ಡಿವಿಸಿವ್ ಪೂಲಿಗೆ ಹೋಗುತ್ತೆ ಕೇಂದ್ರ ಸರ್ಕಾರ, ಅಲ್ಲಿಂದ ಟ್ಯಾಕ್ಸನ್ನು ಡಿವಾಲ್ವ್ ಮಾಡ್ತಾರೆ. UPಗೆ ಎಷ್ಟು ಸಿಗಬೇಕು, ಕರ್ನಾಟಕಕ್ಕೆ ಎಷ್ಟು ಸಿಗಬೇಕು, ಮಧ್ಯಪ್ರದೇಶಕ್ಕೆ ಎಷ್ಟು ಸಿಗಬೇಕು, ಮಹಾರಾಷ್ಟ್ರಕ್ಕೆ ಎಷ್ಟು ಸಿಗಬೇಕು ಅಂತ. Finance Commission also measures ಪಂಚಾಯತ್ ಆ್ಯಂಡ್ ಮುನ್ಸಿಪಾಲ್ಟಿ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಆಗ್ಮೆಂಟೇಷನ್ನು. ಅಂದರೆ ಸ್ಥಳೀಯ ಸಂಸ್ಥೆಗಳೇನಿದೆ ಅವರ ಬೇಡಿಕೆಗಳ ಅನುಸಾರವಾಗಿ ಕೂಡ ಮಾಡೋ ಜವಾಬ್ದಾರಿ ಅವ್ರದ್ದಿದೆ. ಫೈನಾನ್ಸ್ ಕಮಿಷನ್ ಪ್ರಮೋಟ್ಸ್ ಬ್ಯಾಲೆನ್ಸ್ಡ್ ಫಿಸ್ಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ಪ್ರಿವೆಂಟಿಂಗ್ ಓವರ್ ಸೆಂಟ್ರಲೈಸೇಷನ್. ದಯವಿಟ್ಟು ಗಮನಿಸಬೇಕು, ಕೇಂದ್ರ ಮತ್ತು ರಾಜ್ಯ ಆಯವ್ಯಯದಲ್ಲಿ ಹೇಗೆ ಒಂದು ಸಾಮರಸ್ಯ ಇರಬೇಕು, ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಬಾರ್ದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್ದು. ನಿಮಗೆಲ್ಲ ಇದು ಸಾಮಾನ್ಯ ಮಾಹಿತಿ. 16th ಫೈನಾನ್ಸ್ ಕಮಿಷನ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್. ಕರೆಕ್ಟಾ ಸರ್? ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಟು ದ ಗೌರ್ಮೆಂಟ್ನ. ನೀವು ರಾಮ್ಜಿಯನ್ನು ನೀವು ತರ್ತಿದ್ದೀರಲ್ಲ, ನಮ್ಮ ಮೇಲೆ 60-40 ಅಂತ ಹೇಳ್ತಾ ಇದ್ದೀರಲ್ಲ, ಕನ್ಸಲ್ಟೇಷನ್ ಮಾಡಿದ್ರಾ? ಆಯಿತು, ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಲ್ಲ. 16th ಫೈನಾನ್ಸ್ ಕಮಿಷನಿಗೆ ಇದು ತಿಳಿಸಿದ್ರಾ ತಾವು? 16th ಫೈನಾನ್ಸಸ್ಸು ನಮ್ಮ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಏನಿದೆ, ಸ್ಟೇಟ್ದು ರೆಕಮೆಂಡೇಷನ್ ಏನಿದೆ, ಅದ್ರ ಪ್ರಕಾರ ಮುಂದಿನ 5 ವರ್ಷ ಎಷ್ಟು ನಮಗೆ ತೆರಿಗೆ ಬರಬೇಕು, ಎಷ್ಟು ನಮಗೆ ವಾಪಸ್ ಬರಬೇಕು ಅಂದ್ಬಿಟ್ಟು ಅವ್ರು ತೀರ್ಮಾನ ತಗೋತಾರೆ. ಇವಾಗ ಪ್ರತಿ ವರ್ಷ ನಮಗೆ 3,000-4,000 ಕೋಟಿ ರೂಪಾಯಿ
ನಮ್ಮ ನಾವು ರಾಜ್ಯ ಸರ್ಕಾರ ಕೊಡಬೇಕು ಅಂದರೆ ಇದು ಫೈನಾನ್ಸ್ ಕಮಿಷನಿಗೆ ನೀವು ತಿಳಿಸಿದ್ರಾ? ನೀವೇ ಯೋಚನೆ ಮಾಡಿ. 4,000-5,000 ಕೋಟಿ ಅಂದರೆ ಸುಮಾರು 20,000 ಕೋಟಿ 5 ವರ್ಷಕ್ಕೆ. ಫೈನಾನ್ಸ್ ಕಮಿಷನ್ ಡಿಕ್ಟೇಟ್ಸ್ ಫಾರ್ 5 years ಅಲ್ವಾ ಸರ್? ನಾವು 16th ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಾಗ ಅವರು ಏನೂ ಹೇಳಿಲ್ಲ, ನೀವು ಏನೂ ಹೇಳಿಲ್ಲ. ಇಟ್ಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದಟ್ ಆರ್ಟಿಕಲ್ 280 ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಆರ್ಟಿಕಲ್ 258 ಅಲ್ಲೂ ಕೂಡ ಇಟ್ಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 258. ಇವರು ನಮಗೆ ಒಂದು 60-40 ಶೇರಿಂಗ್ ನೀವು ಮಾಡಬೇಕು ಅಂದರೆ ಸ್ಟೇಟಿಗೆ ಕನ್ಸಲ್ಟೇಷನ್ ಆಗಬೇಕು. ಯಾವಾಗ ಕನ್ಸಲ್ಟೇಷನ್ ಮಾಡಿದ್ದಾರೆ? ಯಾರ ಜೊತೆ ಕನ್ಸಲ್ಟೇಷನ್ ಮಾಡಿದ್ದಾರೆ? ಮೋದಿಯವರು ರಾತ್ರಿ ಕನಸು ಕಾಣ್ತಾರೆ, ಬೆಳಿಗ್ಗೆ ಹೊತ್ತು ಬಿಲ್ ತರ್ತಾರೆ, ಮಧ್ಯಾಹ್ನ ಪಾಸ್ ಮಾಡ್ತಾರೆ, ನಾವೆಲ್ಲ ರಾಜ್ಯ ಸರ್ಕಾರದವರು ಸುಮ್ಮನೆ ತಲೆ ಅಲ್ಲಾಡಿಸ್ಕೊಂಡು ಕೂತ್ಕೊಬೇಕಾ? ಏಕಾಏಕಿ ಈ ಥರದ ಅರ್ಥ ಏನಿದೆ? ಹೌದಪ್ಪ, ನೀವು ಏನಾದರೂ ಸಬಲೀಕರಣ ಮಾಡಿ ಜೀವನೋಪಾಯಕ್ಕೆ ನಾವು 100% ಮಾಡಿದ್ರಿ, ನೀವು 200% ಮಾಡ್ತೀರಾ ಅಂದರೆ ಎಸ್, ವಿ ವಿಲ್ ಪಾರ್ಟಿಸಿಪೇಟ್. ಬಟ್ ಎಲ್ಲ ಜವಾಬ್ದಾರಿಯನ್ನು ನೀವು ತ್ಯಜಿಸಿ ನಮ್ಮ ಮೇಲೆ ಹಾಕಿದ್ರೆ, ಆಮೇಲೆ ಇದರಲ್ಲಿ ಪಂಚಾಯತ್ ಹಕ್ಕುಗಳನ್ನು ತೆಗಿತಾ ಇದ್ದೀರಾ, ಜೀವನೋಪಾಯವನ್ನು ಕಸ್ಕೊತಾ ಇದ್ದೀರಾ, ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದ್ದೀರಾ. ಇದೇ ರೀತಿ ನಡೆಸೋದು ಸರ್ಕಾರಗಳು ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಈ ವಿ ರಾಮ್ಜಿ ಅಂದ್ಬಿಟ್ಟು ಇವ್ರು ಬಿಲ್ ತಂದಿದ್ದಾರಲ್ಲ, ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ.